ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸವ್ ವ್ಲಾಗ್ಸ್. ನಾವು ಕನ್ನಡದವರು, ಕನ್ನಡದಕ್ಕೆ ಹುಟ್ಟಿದವರು. போகும்போது எவிடன்னு கேட்குறியா? டெம்பிள். ಈ ಔಟ್ಫಿಟ್ಟಲ್ಲಿ ನಾನು ಹೊರಟಿರೋದು ಅಬುದಾಬಿ ಕಡೆಗೆ. ನಾನು ಅಣ್ಣಂಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಟೈಮ್ ಬಂದು 6:55. ಮೇ ಬಿ ಊರಲ್ಲಿ 8:30 ಆಗಕ್ಕೆ ಬಂದಿರುತ್ತೆ. 8:25 ಆಗಿದೆ. ಸೊ ಅಣ್ಣ ಬರ್ತಿದ್ದಾಗೆ ನಾವಿವತ್ತು ಅಬುದಾಬಿ ಫಸ್ಟ್ ದುಬೈ ಕಡೆ ಹೊರಡ್ತೀವಿ, ಆಮೇಲೆ ಅಬುದಾಬಿ ಕಡೆ. ಗುಡ್ ಮಾರ್ನಿಂಗ್ ಅಣ್ಣ. ರಜೆ ಸಿಕ್ಕಾಗ ನಾನು ಆಚೆ ಓಡಾಡೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಹಾಗೆ ನನಗೆ ಈ ಜರ್ನಿ ತುಂಬ ಸ್ಪೆಷಲ್. ನಾನಂತೂ ಈ ಜರ್ನಿನ ತುಂಬ ಎಂಜಾಯ್ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅಬುದಾಬಿಗೆ ಹೋಗಬೇಕು. ಅಲ್ಲಿ ಒಂದು ಟೆಂಪಲ್ ಓಪನ್ ಆಗಿದೆ. ಸೊ ಆ ಟೆಂಪಲ್ನ ನೋಡೋಕ್ಕೆ ತುಂಬ ದಿನದಿಂದ ಅನ್ಕೊಳ್ತಾನೆ ಇದ್ದೆ, ಬಟ್ ಆಗ್ತಾನೆ ಇದ್ದಿಲ್ಲ ಅಲ್ಲಿಗೆ ಹೋಗಲಿಕ್ಕೆ. ಫೈನಲಿ ಇವತ್ತು ಆ ದಿನ ಈಡೇರ್ತಿದೆ. ಯಾರ ಜೊತೆಗೆ ಅಂದರೆ ದೇವ್ರೆ ಕೊಟ್ಟ ಅಣ್ಣನ ಜೊತೆಲಿ. ಹಾಯ್ ಮಾಡಿ. ಸೊ ತುಂಬ ಸರಿ ನನ್ನ ಕೇಳ್ತಾ ಇದ್ರಿ, ಅಣ್ಣ ಅಣ್ಣ ಅಂತ ಹೇಳ್ತೀರಾ, ಯಾರದು ಅಂತ. ಸೊ ಇವರು ನಮ್ಮ ಅಣ್ಣ. ಇವರು ನನಗೆ ದೇವ್ರು ಕೊಟ್ಟಿರೋ ಅಣ್ಣ UAE ನಲ್ಲಿ. ದುಬೈಯಲ್ಲಿ ಕಾರ್ ತಗೊಳ್ಳೋದು ತುಂಬ ಈಸಿ, ಎಕ್ಸ್ಪೆನ್ಸಿವ್ ಇಲ್ಲ. ಆದರೆ ಇಲ್ಲಿ ಫೈನ್ಸು ಮತ್ತು ಕಾರ್ನ ಮೇಂಟೈನ್ ಮಾಡೋದು ತುಂಬ ಎಕ್ಸ್ಪೆನ್ಸಿವ್. ನಮ್ಮ ಇಂಡಿಯಾದಲ್ಲಿ ಉಲ್ಟಾ ಅಲ್ಲ ಅಣ್ಣ. ಕಾರ್ ತಗೊಳ್ಳೋಕ್ಕೆ ತುಂಬ ದುಡ್ಡು ಜಾಸ್ತಿ ಬೇಕು, ಬಟ್ ಮೇಂಟೆನೆನ್ಸ್ಗೆ ಕಮ್ಮಿ ಬೇಕು. ಇಲ್ಲಿ ಬಂದು ಮೇಂಟೆನೆನ್ಸ್ ಜಾಸ್ತಿ, ಕಾರ್ ಕಮ್ಮಿ. ನನಗೂ ಇಲ್ಲಿ ಎಲ್ಲ ಕಾರ್ಗಳನ್ನ ನೋಡ್ತಿರ್ಬೇಕಾದ್ರೆ, ವೆಹಿಕಲ್ಸ್ನ ನೋಡ್ಬೇಕಾದ್ರೆ ನಾನು 2 ಇಯರ್ಸಿಂದ ಇದ್ದೀನಿ UAE ನಲ್ಲಿ, ನಾನೊಂದು ಕಾರ್ ತಗೋಬೋದಲ್ಲ ಅಂತ ಅನಿಸ್ತಿರುತ್ತೆ. ಆದರೆ ಲೈಸೆನ್ಸ್ ಅಂತ ನೆನಪಾದ ತಕ್ಷಣ ಬೇಡ ಡೆಡ್ ವೇಸ್ಟ್ ಅಂತ ಅನಿಸುತ್ತೆ. ನಮ್ಮೂರಲ್ಲೆಲ್ಲ ಒಂದು 6,000 ಕೊಟ್ಟರೆ ಲೈಸೆನ್ಸ್ ಎಲ್ಲ ಕೊಟ್ಬಿಡ್ತಾರೆ ಅಲ್ಲ, ಲೈಸೆನ್ಸು ಸಿಕ್ಬಿಡುತ್ತೆ. ಕ್ಲಾಸಿಗೆ ಹೋಗೋದು ಬೇಡ, ಅವ್ರಿಗೆ ಇನ್ನೊಂದು 1,000-2,000 ಎಕ್ಸ್ಟ್ರಾ ಕೊಟ್ಬಿಟ್ರೆ ಕೈಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೆ. ಬಟ್ ಇಲ್ಲಿ 5,000 ಅಣ್ಣ. ನೀವು ತಗೊಂಡಿದ್ದು 7,000? 9,000 VIP. ಅಷ್ಟು ದುಡ್ಡು ಕೊಟ್ಟು ಇಲ್ಲಿ ಲೈಸೆನ್ಸ್ ತಗೊಳ್ಳೋ ಅವಶ್ಯಕತೆ ನಂಗಿಲ್ಲ. ಅದಕ್ಕೆ ನಂಗೆ ಲೈಸೆನ್ಸ್ ಬೇಡ, ಕಾರು ಬೇಡ. ಫುಜೇರಾಯಿಂದ ಗಾಡಿ ಹತ್ತದಾಗಿಂದ ನಾವಿಬ್ರು ಒಂದೇ ಒಂದು ಡಿಸ್ಕಷನ್ ಮಾಡ್ತಿದ್ದೀವಿ. ಏನಂದ್ರೆ ಸೀದಾ ಅಬುದಾಬಿಗೆ ನಾವು ಹೋಗ್ಬೇಕಾ, ಇಲ್ಲ ಇಬ್ರು ಫ್ರೆಂಡ್ಸ್ ಇದ್ದಾರೆ ದುಬೈಯಲ್ಲಿ, ಅವ್ರನ್ನ ಹೋಗಿ ಪಿಕ್ ಮಾಡಿಕೊಂಡು ಅಲ್ಲಿಂದ ಟೆಂಪಲ್ಗೆ ಹೋಗ್ಬೇಕಾ ಅಂತ ಡಿಸ್ಕಷನ್ ಮಾಡ್ತಾನೇ ಬರ್ತಿದ್ದೀವಿ. ಅಂತೂ ಇಂತೂ ದುಬೈಗೆ ಬರ್ತಾ ಇದೆ. ಇನ್ನೇನೋ ದುಬೈಗೆ ರೀಚ್ ಆಗಿಬಿಡ್ತೀವಿ. ಸ್ಟಿಲ್ ನಾವು ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ, ನೋಡಬೇಕು ಎಂತ ಮಾಡ್ತೀವಿ ಅಂತ. ಅಣ್ಣ ಇವಾಗ ಯೋಚನೆ ಮಾಡಿದ ನನ್ನ ಕೇಳ್ತಿದ್ರು, ಅವ್ರು ನನ್ನ ಕೇಳ್ತಿದ್ದಾರೆ, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ ಅಣ್ಣ ಏನು ಮಾಡೋದು ಅಂತ. ನಾನು ಹಂಗೆ ಹೇಳ್ತಿದ್ದೀನಿ, ನಿಮ್ಮ ಧೈರ್ಯ, ನೀವು ಡ್ರೈವಿಂಗ್ ಹೆಂಗೆ ಮಾಡ್ತೀರಾ ಅದ್ರ ಮೇಲೆ. ಪುಟ್ಟಿ ಹೋಗೋಣ ಅಂದರೆ ಓಕೆ ಹೋಗೋಣ, ಇಲ್ಲ ಪುಟ್ಟಿ ಅವ್ರನ್ನ ಹೌದು ಬೆಳಗ್ಗೆ ಹೋಗೋಣ ಅಂದರೆ ನಾವು ಅವ್ರಿಗೆ ಹೇಳ್ಬಿಟ್ಟಿದ್ವಿ. ನಾವು ಅವ್ರಿಗೆ ಹೇಳಿದ್ವಲ್ಲ ಹೊರಟಿದ್ವಿ, ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟಿದ್ವಿ. ಇವಾಗ ಎಂತ ಮಾಡೋದು? ಇವಾಗ ಹೆಂಗಿದ್ರು ನಿಮ್ಗೆ ರಜೆ ತಾನೆ ಇವತ್ತು? ಹಂಗಿದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ತಿದ್ದೀವಿ ಅಲ್ಲಿಗೆ ಅಂತ ಹೇಳ್ಬಿಡೋಣ.
ಕಷ್ಟದ ಮೇಲೆ. ಹಂಗೆ. ಹಾ. ಹೌದು ಗೈಸ್, ನಾನು ಎಷ್ಟು ತಿಂಗಳು ದಿನಗಳು ಶಬರಿ ಕಾದಂಗೆ ಕಾದಿದ್ದೀನಿ ಗೊತ್ತಾ ಅಣ್ಣ. ಟೆಂಪಲ್ಗೆ ಹೋಗ್ಬೇಕು ಅನ್ಕೋತಿದ್ದೆ, ಏನಾದ್ರೂ ಒಂದು ರೀಸನ್ ಅದಕ್ಕೆ ನೆಕ್ಸ್ಟ್ ವೀಕ್ ಹೋಗೋಣ ಪ್ಲಾನ್ ಎಲ್ಲ ಆಗಿರುತ್ತೆ. ಲಾಸ್ಟ್ ವೀಕ್ ನೋಡಿದ್ರಲ್ಲ, ಅಷ್ಟು ನಿನ್ನೆ ಟ್ರೈ ಮಾಡಿ ಕಷ್ಟಪಟ್ಟು ಇದು ಪರ್ಮಿಷನ್ ತಗೊಂಡಿದ್ದನ್ನ ನೀನ್ ಕೇಳಿದಂದ್ಬಿಟ್ಟು ಏನು ಅವ್ರು ಕೇಳಿದ್ರೆ ಹೋಗ್ತಿದ್ದೆ. ಇಲ್ಲ ಲಾಸ್ಟ್ ವೀಕು ನೀವು ಪರ್ಮಿಷನ್ ತಗೊಂಡ್ರಿ, ಬಟ್ ನನಗೇನೆ ವಾಪಸ್ ಕೆಲ್ಸಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಬಂದಿಲ್ಲ. ಏನಾದ್ರೂ ಒಂದು ಹಿಂಗೆ ಆಗ್ತಾನೆ ಇರುತ್ತೆ. ನಾವಂತೂ ಪ್ಲಾನ್ ಮಾಡೋದು ಮತ್ತೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು. ನಾನು ಇವತ್ತು ಡ್ಯೂಟಿಗೆ ಹೋಗಿ ಹೋಗ್ತಿದ್ದಿಲ್ಲ, ದೇವಸ್ಥಾನನೂ ಹೋಗ್ತಿದ್ದಿಲ್ಲ, ಮನೇಲಿ ಮಲ್ಕೋತಿದ್ರ. ಯಾಕೆ? ನಾಳೆ ಹೋದ್ ವಾರನೂ ಪರ್ಮಿಷನ್ ತಗೊಂಡು ತಿರ್ಗಾ ಡ್ಯೂಟಿಗೆ ಹೋಗಿದ್ದೆ. ಈ ವಾರನೂ permission ತಗೊಂಡು ನೆಕ್ಸ್ಟ್ ಟೈಮ್ ಪರ್ಮಿಷನ್ ಕೊಡಲ್ಲ ಅಂತ ಇದು ಇದಿರಲ್ಲ, ಲಾಸ್ಟ್ ಟೈಮ್ ಏನೋ ಒಂದು ರೀಸನ್ ಕೊಟ್ಟಿದ್ದೆ. ಫೈನಲಿ ನಾನು ಮತ್ತು ಅಣ್ಣ ಡಿಸೈಡ್ ಮಾಡಿದ್ವಿ ಫಸ್ಟು ದುಬೈಗೆ ಹೋಗಬೇಕು, ಅಲ್ಲಿ ಫ್ರೆಂಡ್ಸ್ನ ಪಿಕ್ ಮಾಡಿ ಆ ನಂತರ ನಾವು ಅಬುದಾಬಿಗೆ ಹೋಗಬೇಕು ಅಂತ. ಇವ್ರು ಬರ್ತಿದಂಗೆ ನನ್ನ ಬೈತಾರೆ, ನೋಡ್ಕೊಳ್ಳಿ. ಪಕ್ಕ ನನ್ನ ಬೈತಾರೆ. ನಾನು ಅಂದೆ ಸರ್, ನಾನು ಹೇಳ್ದೆ ನೀವು ಬಂದ ತಕ್ಷಣ ನನ್ನ ಬೈತೀರಾ ಅಂತ, ಹಂಗೆ ಬೈತಿದ್ದೀರಾ. ಅವ್ರು ಯಾಕೆ ನನಗೆ ಬರ್ತಾನೆ ರೇಗ್ತಾ ಇದ್ರು ಅಂದರೆ, ಬೆಳಗ್ಗೆ ನಾನು ಅಣ್ಣ ಬರ್ತಾ ಅವ್ರಿಗೆ ಕಾಲ್ ಮಾಡಿ ಪ್ಲ್ಯಾನ್ನ ಚೇಂಜ್ ಮಾಡಿಬಿಟ್ವಿ. ಸೊ ಅವ್ರಿಗೆ ಟೆನ್ಷನ್ ಕೊಟ್ಟಿದ್ದಕ್ಕೆ ಬೈದರು. ನಾನು ಕಾಲ್ ಮಾಡಿದ್ಮೇಲೆ ಎದ್ದಿದ್ದೀರ ಗ್ರೇಟ್. ನಾನು ಕೊನೆಗೂ ನೀವು ಬೈದ್ರಲ್ಲ. ಕಾಫಿ ಕುಡಿಬಾರ್ದು. ಸೇಫ್ ಆಗಿ ದೇವಸ್ಥಾನಕ್ಕೆ ಹೋಯ್ತೀವ ರಿವರ್ಸ್ ಅಂತ ಕೇಳ್ತಾ ಇದ್ದೀರಾ ಸರ್? ಅದಲ್ಲ, ಲೆಫ್ಟ್ ರೈಟ್ ಆಮೇಲೆ ಇರ್ಲಿ, ನಾವು ಸೇಫ್ ಆಗಿ ರೀಚ್ ಆಗ್ತೀವ ಅಂತ ಹೇಳಿ. ಇಲ್ಲ, ರಿವರ್ಸ್ ಯಾವ್ದಂತ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ. ಆದ್ರೂ ಒಟ್ಟಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ನನ್ನ ಬೈತೀರಾ ಅಂತ. ಬೈಸ್ಕೊಂಡೆ. ಏನ್ ಸರ್ ಕೇಳಿಸಿಲ್ಲ? ಕಿವಿಗೆ ಹಳ್ಳ ಬತ್ತೆ ಹಾಕೋಬಿಟ್ಟಿದ್ದೀನಿ. ಒಳ್ಳೇದು. ಅದಕ್ಕೆ ಏನ್ ಬೇಕಾದ್ರೂ ಬೈಕೋಬಿಡ್ಬೋದಾ? ಇಂಡಿಕೇಟ್ ಯಾವ್ದೋ ರೀಲ್ಸ್ ಬೇರೆ ನೋಡ್ತಾ ಇದ್ದೆ ನಾನು, ಇಂಡಿಕೇಟರ್ ಹಾಕಿಲ್ಲ ಅಂತಾನು ಫೈನ್ ಹಾಕಿದ್ದಾರೆ ಅಂತ. ಮತ್ತೆ ಏನದು ಬ್ರೇಕ್ ಒಂದು ಕರೆಕ್ಟ್ ಆಗಿದ್ರೆ ಕಾಣ್ತಿದ್ದಾರೆ ಸರ್. ಅಲ್ಲ, ನಮ್ಮ ಸೇಫ್ಟಿಗೆ ಆದ್ರೆ ಫೈನ್ಸ್ ಬರುತ್ತಲ್ಲ ಸರ್. ನಾನು ಅಷ್ಟು ಸಾವುಕಾರ ಅಲ್ಲಪ್ಪ. ನಾನು ಅವಾಗ್ಲೇ ಅಣ್ಣನ ಹತ್ರ ಹೇಳ್ತಾ ಇದ್ದೆ ಅದಕ್ಕೇನೆ. ನಾನು ಅಲ್ಲಿ ಇದ್ ಮಾಡ್ಬಿಟ್ಟಿದ್ದೀನಿ, AC ಆಫ್ ಮಾಡಿದ್ದೆ ಮೇಲೆ ಹೋಗಕ್ಕೆ. ನಾನು ಬರ್ತಾ ವಿಡಿಯೋ ಮಾಡಿಲ್ಲ, ಯಾಕೆ ಅಂದ್ರೆ ಮ್ಯಾಪ್ ಹಾಕೋಬಿಡ್ತಿದ್ದೆ. ಇವಾಗ ಕಂಟಿನ್ಯೂ ಮಾಡ್ಕೋತೀನಿ, ಯಾಕಂದ್ರೆ ಡ್ರೈವಿಂಗ್ ಸೀಟಲ್ಲಿ ನೀವಿದ್ದೀರಾ, ಮ್ಯಾಪ್ ಎಲ್ಲ ಸೀಟಲ್ಲಿ ಜಯಶಂಕರ್ ಇದೆ. ಒಂದೇ ರೋಡ್, ಆ ರೋಡ್ ಹತ್ತಿದ್ರೆ ಯಾವ ರೋಡು? ಯಾವ ರೋಡು? ಇದಲ್ಲ, ಅದೇನದು ಕರಾಮಾಗ ಹೋಗಕ್ಕೆ ರೋಡ್ ಇದಲ್ಲ, ಸಿಗ್ನಲ್. ಆ ರೋಡ್ ಹತ್ತಿದ್ರೆ ಅಲ್ಲ ಹೋದ್ರೆ, ಆ ರೋಡ್ ಹೋದ್ರೆ ಅಷ್ಟೇ. ಹೋದ್ರೆ ಅಬುದಾಬಿ. ನಿನ್ ಮುಖ ತೋರ್ಸು ಒಂಚೂರು. ನೀನ್ ವಿಡಿಯೋದಲ್ಲಿ ನನ್ನ ತೋರ್ಸೇ ಇಲ್ಲ ಅಂತ ಇವತ್ತು ತೋರಿಸ್ತೀನಿ, ತೋರ್ಸು. ಈ ಮನುಷ್ಯನ್ಗೆ ಗಾಯ್ಸ್ ನಾನು ಎಷ್ಟು 1.5 ವರ್ಷದಿಂದ ಕನ್ನಡ ಹೇಳ್ಕೊಟ್ಟಿದೀನಿ, ಇನ್ನೂ ನೆಟ್ ಕನ್ನಡ ಬರಲ್ಲ. ನಾವು ಕನ್ನಡದವರು, ಕನ್ನಡದಕ್ಕೆ ಹುಟ್ಟಿದವರು. ನಿಂದೊಂದು ಫೇಮಸ್ ಡೈಲಾಗ್ ಇದೆ ಜಯಶಂಕರ್, ಹೇಳು ಒಂದ್ಸರಿ. ನೀವು ಎಂದೆಂದಿಗೂ ಸುಖವಾಗಿ ಜೀವಂತವಾಗಿ ಬದುಕಬೇಕೆಂದು ಆಸೆ ಪಡುತ್ತೀನಿ. ಅಯ್ಯೋ ಸರ್, ಇದು ಒಂದು ಫೇಮಸ್ ಡೈಲಾಗ್ ಸರ್. ಅಂದ್ರೆ ವಿಶ್ ಮಾಡೋ ರೀತಿ. ಯಾವ ರೋಡು ಸರ್? ಈ ರೋಡು, ಈ ರೈಟ್ ತಗೊಂಡ್ರೆ ಅಷ್ಟೇ ಮೇಡಮ್, ಅಬುದಾಬಿ. ತಗೊಂಡ್ರೆ ಅಬುದಾಬಿಗೆ ಹೋಗಂಗಿಲ್ವಲ್ಲ ಸರ್? ಅಬುದಾಬಿ ಇಲ್ಲ, ಹೋಗುತ್ತೆ ಅಂತಿದ್ದೀನಿ. ಓಕೆ, ನೆಕ್ಸ್ಟ್ ಕಂಟಿನ್ಯೂ ಮಾಡುವ. ನೋಡಿ, ಹೈವೇದಲ್ಲಿ ಕಂಟೆಂಟ್ ಮಾಡಕ್ಕೆ ಕ್ಯಾಮ್ರಾ ಕೊಟ್ಟಿದ್ದಾರೆ, ಬಟ್ ಕಂಟೆಂಟ್ ಎಲ್ಲ ಹೋದ್ಮೇಲೆ ಕ್ಯಾಮ್ರಾ ಕೊಟ್ರೆ ನಾವ್ ಏನ್ ಮಾತಾಡೋದು? ಯಾಕೆ ಗೊತ್ತಾ ಕೊಟ್ಟಿದ್ದು?
ಕಡೆ ತೋರಿಸಿ ಹೇಳ್ತೀನಿ. ಹೇಳಿ ಮೇಡಮ್. ತೋರಿಸಿ ಹೇಳ್ತೀನಿ. ನೀನೇ ಒಂದು ದೊಡ್ಡ ಕಂಟೆಂಟ್ ನನಗೆ, ಅದಕ್ಕೆ ನೀನ್ ಕೇಳ್ಕೊಟ್ಟಿದ್ದೆ ಕ್ಯಾಮ್ರಾನ. ಧನ್ಯವಾದಗಳು ಮೇಡಮ್. ಸದ್ಯಕ್ಕೆ ನಾವು ದುಬೈಯಿಂದ ಆಚೆ ಬಂದಿದ್ದೀವಿ, ಅಬುದಾಬಿಗೆ ಎಂಟರ್ ಆಗಿದ್ದೀವಿ. ಸೊ ಇದು ನೋಡಿದ್ರೆ ಇದು ದುಬೈ ಔಟ್ಸ್ಕರ್ಟ್ಸ್ ಅಲ್ಲಿ ಇರೋ ಫ್ಯಾಕ್ಟ್ರಿ ಅಂತ. ಇಲ್ಲಿ ತುಂಬಾ ಏನೇನೋ ಜನರೇಟ್ ಆಗುತ್ತೆ. ಸುಳ್ಳು ಇನ್ಫಾರ್ಮೇಶನ್ ಕೊಟ್ರೆ ಹೊಡಿತಾರೆ. ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ಅದು ಸುಳ್ಳು ಮಾಡ್ಕೊಳ್ಳೋದು ನಿಜ ಮಾಡ್ಕೊಳ್ಳೋದು ನಿಮ್ಮ ಅಭಿಪ್ರಾಯ. ಸುಳ್ಳು. ಸೊ ಗಾಯ್ಸ್, ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಅಬುದಾಬಿಗೆ ರೋಡ್ ಕಲರ್ ಚೇಂಜ್ ಇದೆ. ಇದು ಅಬುದಾಬಿ, ಇದು ಅಬುದಾಬಿ ಸ್ಟಾರ್ಟ್ ಅಲ್ಲ ಸರ್? ಅಬುದಾಬಿ ಸ್ಟಾರ್ಟ್ ಅಲ್ಲ, ಅಬುದಾಬಿ ಸ್ಟಾರ್ಟ್ ಆಯ್ತಲ್ಲ. ಸೊ ಹಿ ಈಸ್ ಅವರ್ ನೋ 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 ಅವ್ರು ಡ್ರೈವ್ ಮಾಡ್ತಿದಾರಂತ ಡ್ರೈವರ್ ಅಂತ ಅವ್ರು ಅಂತಿದ್ದಾರೆ, ಬಟ್ ಈಸ್ ದ ಡ್ರೈವಿಂಗ್ ಫೋರ್ಸ್ ಆಫ್ ದ ವರ್ಲ್ಡ್. ಸೊ ನಮ್ಗೆ ಇಂಗ್ಲಿಷು ಸದ್ಯಕ್ಕೆ ಬರಲ್ಲ. ಯಾವಾಗ್ಲೂ ಕ್ಯಾಮ್ರಾ ಝೂಮ್ ಮಾಡಿ ಬೇಡ. ನೋಡಿ ಅಬುದಾಬಿಯಲ್ಲಿ ಒಂದು ಫೋಟೋ ತೆಗೆದುಕೊಟ್ರೆ ಸರ್ ಫುಲ್ ಝೂಮ್ ಮಾಡಿಬಿಟ್ಟು ಗೊತ್ತಾಯ್ತದೆ. ಅಬುದಾಬಿ ಅಂದ್ರೇನೆ ಗ್ರೀನರಿ, ಅದಕ್ಕೆ ಅಲ್ಲಲ್ಲಿ ಒಂದೊಂದು ಗಿಡ ಇರುತ್ತೆ. ಇಲ್ಲಿಂದ ಅಬುದಾಬಿಗೆ ರೀಚ್ ಆಗೋದಕ್ಕೆ ಒಂದು 1 hour ಆಗುತ್ತೆ. 1 hour ಗಿಡಗಳಿರುತ್ತೆ. ಸೊ ಇಲ್ಲಿಂದ 1 hour ಆಗುತ್ತೆ. ಈ 1 hour ಗಿಡಗಳಿರುತ್ತೆ. ಸೊ ದಟ್ ಈಸ್ ಅ ಸ್ಪೆಸಿಫಿಕೇಶನ್ ಆಫ್ ಅಬುದಾಬಿ. ಸೊ ಈ ಗಿಡಗಳು ಮಧ್ಯದಲ್ಲಿ ಮಾತ್ರ ಇರುತ್ತೆ, ಬಟ್ ಈ ಕಡೆ ಫುಲ್ ಡೆಸರ್ಟ್ ಇರುತ್ತೆ ನೋಡಿ. ಸೊ ಸದ್ಯಕ್ಕೆ ನಾವು ಗಾಡಿ ಓಡಿಸ್ತಾ ಇದ್ದೀವಿ. ಅಬುದಾಬಿಗೆ ಎಂಟ್ರಿ ಆಗ್ತಿದ್ದಾಗೆ ಅಲ್ಲಿ ಗ್ರೀನರೀಸ್ ಜಾಸ್ತಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ನನಗೆ ಸರ್ಪ್ರೈಸೇ ಆಗ್ತಾ ಇತ್ತು. ಯಾಕಂದರೆ ನಾನಿರೋ ಪ್ಲೇಸ್ ಕಡೆ ಎಲ್ಲೂ ಗ್ರೀನರಿ ಇಲ್ಲವೇ ಇಲ್ಲ. ನಮ್ಮ ಊರಿನಲ್ಲಿ ಬಿಟ್ಟರೆ ನಾನು ನೆಕ್ಸ್ಟ್ ಇಲ್ಲಿ ಗ್ರೀನರಿನ ನೋಡ್ತಾ ಇರೋದು ಅಬುದಾಬಿನಲ್ಲೇ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಫುಲ್ ಅಬುದಾಬಿ ಸಿಟಿ ಒಳಗಡೆ ಹೋಗೇ ಇರಲಿಲ್ಲ. ಅಬುದಾಬಿ ಸಿಟಿ ಒಳಗಡೆ ಹೋಗೋಕ್ಕೂ ಮುಂಚೆನೇ ಈ ಟೆಂಪಲ್ ಸಿಗುತ್ತೆ. ಸೊ ಫೈನಲಿ ನಾವಂತೂ ಟೆಂಪಲ್ಗೆ ರೀಚ್ ಆದ್ವಿ. ಚೀಸ್ ಮಾಡಿ ಇಲ್ಲ ಗೊತ್ತಿಲ್ಲ, ಇಬ್ರು ವೈಟ್ ಆ್ಯಂಡ್ ವೈಟ್ ಹಾಕಿ ಬಂದಿದ್ದೀವಿ. ಅವರಿಬ್ರು ಕಲರ್ ಚೇಂಜಸ್. ಅಣ್ಣ ತಂಗಿ ಅಂದಮೇಲೆ ಆಬ್ವಿಯಸ್ಲಿ ರೈಟ್. ಸೊ ನನ್ನ ಎಷ್ಟೋ ದಿನಗಳ ಆಸೆ, ವರ್ಷಗಳ ಕನಸು ಫೈನಲಿ ಅದು ಇವಾಗ ಹೇಳ್ತಿದ್ದೀರಾ, ಮೊದಲೇ ಹೇಳ್ತಿರ್ತಾನೆ. ಅಲ್ಲ ಸರ್, ಎಷ್ಟೋ ದಿನಗಳಲ್ಲಿ ಎಷ್ಟೋ ವರ್ಷಗಳಿಂದ ಆಸೆ ಪಟ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಅಂತ ಬರ್ತಿದ್ದೀನಿ. ಇವಾಗ ಸಡನ್ ಆಗಿ ನೀವು ಈ ಥರ ಶಾಕ್ ಕೊಟ್ರೆ ನನ್ನ ರೇಟ್ಸ ಕೇಳ್ತಿಲ್ಲ ತಾನೆ. ಲಕ್ಕು. ಫೈನಲಿ ನಾನು ಟೆಂಪಲ್ಗೆ ರೀಚ್ ಆದೆ ಅನ್ನೋ ಖುಷಿಯಲ್ಲಿ ಇದ್ದಿದ್ದು ನನಗೆ ಸಡನ್ ಆಗಿ ಒಂದು ಶಾಕ್ ಕೊಟ್ಟರು. ಆ್ಯಕ್ಚುಲಿ ಅವರೆಲ್ಲ ತಮಾಷೆ ಮಾಡ್ತಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೆ, ಬಟ್ ಅವ್ರು ತಮಾಷೆ ಮಾಡಿದ್ದಲ್ಲ, ಅಲ್ಲಿ ರೂಲ್ಸ್ ಆಗಿತ್ತು ಅಷ್ಟೇ. ಏನು ಆ ಶಾಕಿಂಗ್ ನ್ಯೂಸ್ ಅಂತ ನೀವೇ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋಗಳನ್ನೆಲ್ಲ ಇವರೇ ನನಗೆ ಕ್ಯಾಪ್ಚರ್ ಮಾಡಿ ಕೊಟ್ಟಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಜಯಶಂಕರ್. ಇವ್ರ ಹೆಸರು ಜಯಶಂಕರ್ ಅಂತ. ಶೋ ಕನ್ನಡನ ಕೊಲೆ 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 ಮಾಡ್ತಿದ್ದಾರೆ. ಅದು ಇರೋದೇ ನನಗೆ ಹಿಡ್ಕೊ. ಇವಾಗ ನೀನೇ ಕ್ಯಾಮ್ರಾ ಮ್ಯಾನ್. ಅಷ್ಟು ಆಸೆ ಪಟ್ಟು ಬಂದರೆ ತಮಾಷೆ ಅವಾಗಿಂದ ಅನ್ಕೊಂಡು ನಾನು ತಮಾಷೆ ಮಾಡ್ತಿದ್ದೀರ ಅಂತ ಸರ್. ನಿಜವಾಗ್ಲೂ ವಿದೇಶದಲ್ಲಿ ಮಾಡ್ಕೊಬೇಕಂತ ಗೊತ್ತಿದ್ದಿಲ್ಲ. ಅಯ್ಯೋ ಇಷ್ಟು ಮಾಡಿನೂ ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಈ ದೇವಸ್ಥಾನಕ್ಕೆ ಹೋಗಕ್ಕಾಗುತ್ತೆ. ಏನಾಯ್ತು ಮೇಡಮ್? ರಿಜಿಸ್ಟ್ರೇಷನ್ ಆದರೆ ಖುಷಿ ಆಗಿಲ್ಲ ಅಂದರೆ ದುಬೈಲಿ ಯಾರು ಮ್ಯಾನೇಜಿಂಗ್ ಮಾಡಲ್ಲ. ಯಾಕೆ ನೋಡಿ ಫೈನ್ ಹಾಕ್ತಾರೆ. ಏನು ಮೇಡಮ್ ಏನು ಮಾಡ್ತಿದ್ದೀರಾ? ಇಲ್ಲಿ ನೋಡಿ ಸರಿ ಏನೋ ಮಾಡ್ತಿದ್ದಾರೆ.
ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ VIP ದರ್ಶನ, ಸರ್ವ ದರ್ಶನ, ಅದು ಸ್ಪೆಷಲ್ ಎಂಟ್ರಿ. ಇಲ್ಲಿ ಸ್ಕ್ಯಾನ್ ಮಾಡು, ರಿಜಿಸ್ಟರ್ ಮಾಡು, ದೇವಸ್ಥಾನಕ್ಕೆ ಎಲ್ಲ ಪೂಜಾರಿ ಹತ್ರ ಮತ್ತೆ ಹೊರಗಡೆ ನಿಂತಿರ್ತಾರಲ್ಲ ಸೆಕ್ಯೂರಿಟಿ, ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ದೇವ್ರನ್ನ ನೋಡಕ್ ಹೋಗ್ತೀವಿ. ಇಲ್ಲಿ ದೇವ್ರ ಹತ್ರನೇ ಅಪಾಯಿಂಟ್ಮೆಂಟ್ ತಗೋಬೇಕಂತೀವಿ. ಇಷ್ಟು ಕಷ್ಟ ಇದೆ ದೇವಸ್ಥಾನನ. ಸೊ ಇವತ್ತಿಗಿಲ್ಲ ಅಪಾಯಿಂಟ್ಮೆಂಟು, ನಾಳೆ ಹೊಡಿ ಚಪ್ಪಾಳೆ. ನಾಳೆಗೆ ಸರ್ ಅಂದ್ರೆ ಒಂದಿನಕ್ಕೆ ಇಷ್ಟೇ ಜನ ಹೋಗ್ಬೇಕಂತ ಏನಾದ್ರು ರೂಲ್ಸ್ ಇದೆಯಾ? ಅಲ್ಲಿ ಸ್ಪೇಸ್ ಇರಲ್ವಲ್ಲ ನಿಂತ್ಕೊಳ್ಳೋಕ್ಕೆ. ಸ್ಪೇಸ್ ಮೇಡಮ್ ಪಾಸ್ಪೋರ್ಟ್ ನಂಬರ್ ಹೇಳಿ ನೀವು ಬೇಕು. ರಿಜಿಸ್ಟ್ರೇಷನ್ ಮಾಡೋದ್ರಲ್ಲೇ ಇದ್ದಾರೆ, ಆದರೆ ನಂದೇನೆ ಪ್ರಾಬ್ಲಮ್ ಆಗ್ತಿರೋದು. ಮುಗೀತಾ ಸರ್? ನಿಮ್ಮಿಂದ ಇಷ್ಟು ಪ್ರಾಸೆಸ್ ಮೇಡಮ್. ಸಾರಿ. ರೀಜನ್ ಅವರು ಆಯ್ತು, ನಂದು ಹಾಕಕ್ಕೆ ಹೋಗ್ಬೇಡಿ. ನಿಮ್ಮ ಲಕ್ ಚೆನ್ನಾಗಿದೆ ಅಣ್ಣ, ನನ್ನ ಲಕ್ಕೇ ಚೆನ್ನಾಗಿಲ್ಲ. ಆ್ಯಕ್ಚುಲಿ ನನಗೆ ಈ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡೇ ಹೋಗಬೇಕು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ನನ್ನಿಂದಾಗಿ ಸ್ವಲ್ಪ ರಿಜಿಸ್ಟ್ರೇಷನ್ ಲೇಟ್ ಆಯಿತು. ಬಿಕಾಸ್ ನಾನು ಪಾಸ್ಪೋರ್ಟ್ ಮತ್ತು ಎಮರೈಟ್ಸ್ ID ಏನು ತೊಗೊಂಡೋಗಿರಲಿಲ್ಲ. ಈಗೇನು ಅದಕ್ಕೂ ಕೂಡ ನಾನು ಸರ್ ಹತ್ರ ಬೈಸ್ಕೊಂಡೆ. ಇಬ್ಬರು ಜಗಳ ಮಾಡ್ತಿದ್ದಾರೆ ಸರ್. ಹೊರಗಡೆ ಟೆಂಪಲ್ಗೆ ಹೋಗೋಕ್ಕೋಸ್ಕರನೇ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕನ್ಫರ್ಮೇಷನ್ ಆದಮೇಲೆ ದೇವಸ್ಥಾನಕ್ಕೆ ಎಂಟ್ರಿ ಬಂದ್ವಿ. ಆ ಎಂಟ್ರೆನ್ಸಲ್ಲಿ ಕೂಡ ನನಗೆ ಡೌಟ್ ಆಗ್ತಾಯಿತ್ತು, ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನ ಅಥವಾ ಬೇರೆ ಎಲ್ಲಾದರೂ ಹೋಗ್ತಾ ಇದ್ದೀನ ಅಂತ. ಯಾಕಂದರೆ ತುಂಬಾ ಚೆಕ್ ಮಾಡಿ ಬಿಡ್ತಾಯಿದ್ರು, ಪ್ರತಿಯೊಬ್ಬರಿಗೂ ಚೆಕ್ ಮಾಡಿ ಒಳಗಡೆ ಬಿಡ್ತಾಯಿದ್ರು. ಎಮರೈಟ್ಸ್ ID ಅಥವಾ ಪಾಸ್ಪೋರ್ಟ್ ಇದ್ದರೆ ಮಾತ್ರನೇ ಒಳಗಡೆ ಬಿಡ್ತಾಯಿದ್ರು. ಲೈಕ್ ಯಾವ ಥರ ಅಂದರೆ ನಮಗೆ ಏರ್ಪೋರ್ಟಲ್ಲಿ ಬಂದಾಗ ಚೆಕ್ ಮಾಡ್ತಾರಲ್ವ, ನಂಗೆ ಹಂಗೆ ಫೀಲ್ ಆಗ್ತಾಯಿತ್ತು. ಬೈ ಲಕ್ಕಲ್ಲಿ ನನಗೆ ದೇವಸ್ಥಾನದ ಒಳಗಡೆ ಬರೋ ಅವಕಾಶ ಸಿಕ್ತು. ಯಾಕಂದರೆ ಹೊರಗಡೆ ರಿಜಿಸ್ಟ್ರೇಷನ್ ಆದಮೇಲೆ ಕೂಡ, ಅಲ್ಲಿ ಕನ್ಫರ್ಮೇಷನ್ ಆದಮೇಲೂ ಕೂಡ ಅಲ್ಲಿ ಚೆಕ್ ಮಾಡ್ತಾ ಇದ್ರಲ್ಲ ಎಂಟ್ರೆನ್ಸಲ್ಲಿ, ಅವ್ರಿಗೆ ನಾವು ನಮ್ಮ ID ಶೋ ಮಾಡಬೇಕಿತ್ತು. ಬಟ್ ನಾನು ಇವತ್ತು ID ಮರ್ತು ಬಂದಿದ್ದ ಕಾರಣ ನನ್ನ ಹತ್ರ ಇದ್ದಿದ್ದ ಸಾಫ್ಟ್ ಕಾಪಿನ ತೋರಿಸ್ಬಿಟ್ಟು ಎಂಟ್ರಿ ತೊಗೊಂಡೆ. ಎಲ್ಲ ರೆಸಿಡೆನ್ಸಿಯವರು ಅವ್ರ ಎಮರೈಟ್ಸ್ ID ಕ್ಯಾರಿ ಮಾಡಲೇಬೇಕು ಆ್ಯಂಡ್ ಮಾಡ್ತಾರೆ ಕೂಡ. ಯಾಕಂದರೆ ಯಾವಾಗ ನಮ್ಮ ID ಶೋ ಮಾಡೋ ಸಿಚುವೇಶನ್ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಅವ್ರ ಹತ್ರ ಯಾವಾಗಲೂ ಎಮರೈಟ್ಸ್ ID ಇರಲೇಬೇಕು. ಇವರೆಲ್ಲ ಛತ್ರಿ ಯಾಕೆ ಹಿಡ್ಕೊಂಡು ಹೋಗ್ತಿದ್ರು ಹೇಳು? ಬಿಸಿಲಿದೆ ಅಲ್ಲಿ ಇಟ್ಟಿದ್ರು, ನೋಡಿಲ್ವಾ ನೀವು? ಅದ್ರಲ್ಲಿ ಇಟ್ಟಿದಂತ ತಗೊಂಡ್ಬರ್ತಾರೆ ಅವರು. ಹೌದು, ಅವ್ರು ಇಟ್ಟಿದ್ರು ಅಲ್ಲಿ ಛತ್ರಿ ತಗೊಂಡು ಹೋಗ್ಲಿಕ್ಕೆ ಅಂತಾನೆ. ಛತ್ರಿ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದವ್ರನ್ನ ನೋಡಿ ನಾನು ಅಂದ್ಕೊಂಡೆ ಬಹುಶಃ ಇವರು ದೇವಸ್ಥಾನಕ್ಕೆ ಬಂದಿಲ್ಲ, ಪಿಕ್ನಿಕ್ ಜಾಗ ಅಂತ ಓಡಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಅಬುದಾಬಿ ಅಂತ ಹೇಳಿದ್ರೇ ಸಾಕು, ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ತುಂಬಾ ಇರುತ್ತೆ ಅಂತ ಹೇಳ್ತಾ ಇದ್ರು. ದುಬೈಗೆ ಕಂಪೇರ್ ಮಾಡಿದ್ರೆ ಅಬುದಾಬಿನಲ್ಲಿ ತುಂಬಾ ರೂಲ್ಸು ಸಿಸ್ಟಮ್ಯಾಟಿಕ್ ಜಾಸ್ತಿನೇ ಇದೆ ಅಂತ ಹೇಳ್ತಾ ಇದ್ರು. ಬಟ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟಿರುತ್ತೆ. ಆ್ಯಂಡ್ ಟೆಂಪಲ್ಗೂ ಕೂಡ ಇಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅನ್ನೋದು ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು. ಗೈಸ್, ಊರಲ್ಲಿ ದೇವಸ್ಥಾನಕ್ಕೆ ಹೋಗ್ತಿದ್ದಾಗೆ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ಚಪ್ಪಲಿ ಎಲ್ಲಿ ಬಿಡೋದಪ್ಪ, ಎಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಇದೆ, ಹೊರಗಡೆ ಎಲ್ಲಾದರೂ ಬಿಟ್ಟರೆ ಯಾರಾದರೂ ಕದ್ದು ಬಿಡ್ತಾರೆ ಅನ್ನೋ ತಲೆನೋವು ಎಲ್ರಿಗೂ ಇರುತ್ತೆ ಅಲ್ವಾ. ಇಲ್ಲಿ ನೋಡಿ, UAEನಲ್ಲಿ ಸ್ಲಿಪ್ಪರ್ ಬಿಡಲಿಕ್ಕೆ, ಶೂ ಬಿಡಲಿಕ್ಕೆ ಅಂತಲೇ ಈ ಪ್ಲೇಸ್ ಇದೆ. ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತ. ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ ಕರೆಕ್ಟಾಗಿ 2 ಸೆಕೆಂಡ್ ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಬಟ್ ಅಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾದ್ರೆ ತುಂಬಾ ತಣ್ಣಗೆ ಫೀಲ್ ಆಗ್ತಾಯಿತ್ತು. ಅಷ್ಟು ಬಿಸಿಲಲ್ಲೂ ಅಷ್ಟು ತಣ್ಣಗೆ ಹೇಗೆ ಫೀಲ್ ಆಯಿತು ಅಂತ ನನಗೂ ಗೊತ್ತಾಗ್ತಿದ್ದಿಲ್ಲ.
ಕಾಲು ಇಡ್ತಿದ್ದಾಗೆ ನನಗಂತೂ ಶಾಕ್ ಆಯಿತು, ಇಷ್ಟು ತಣ್ಣಗಾಗ್ತಿದೆಯಲ್ಲ, ಹೇಗಿದು ಸಾಧ್ಯ ಅಂತ. ಎಲ್ರಿಗೂ ಗೊತ್ತಿರೋ ಹಾಗೆ ಫೆಬ್ರವರಿ 14, 2024 ಈ ಟೆಂಪಲ್ ಓಪನ್ ಆಯಿತು. ಹಾಗೆ ಈ ಮಂದಿರ ಓಪನ್ ಆಗೋ ಟೈಮಲ್ಲಿ ನಮ್ಮ ನರೇಂದ್ರ ಮೋದಿಯವರು ಕೂಡ ಇಲ್ಲಿ ಬಂದಿದ್ದರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಈ ದೇವಸ್ಥಾನದ ನಿರ್ಮಾಣದ ಹಿಂದೆ ಒಬ್ಬ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲ ಧರ್ಮದ ಸಮುದಾಯದವರು ಇಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ನಂಬ್ತೀರಾ? ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಹೊಡೆದಾಡ್ಕೊಳ್ಳೋ ಈ ಜನ್ರೇಷನಲ್ಲಿ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಈ ದೇವಸ್ಥಾನದ ನಿರ್ಮಾಣದ ಕೆಲಸನ ಮಾಡಿದ್ದಾರೆ ಅಂದರೆ ಮೆಚ್ಚಲೇಬೇಕು. ಒಂದು ಮುಸ್ಲಿಮ್ಸ್ ರಾಷ್ಟ್ರದಲ್ಲಿ ಒಬ್ಬ ಮುಸ್ಲಿಮ್ಸ್ ರಾಜ ಹಿಂದೂ ಮಂದಿರನ ಕಟ್ಟೋದಕ್ಕೆ ಜಾಗನ ದಾನ ಮಾಡಿದ್ದಾರೆ. ಅದು 27 ಎಕರೆಯಷ್ಟಿದೆ. ಈ ದೇವಸ್ಥಾನ ಕಟ್ಟೋ ಹಿಂದಿನ ಉದ್ದೇಶ ಯಾರಿಗೂ ಗೊತ್ತಿಲ್ಲ. ಅದು ಬಿಸ್ನೆಸ್ ಮೈಂಡ್ಸೆಟ್ಟಾ ಅಥವಾ ಎಲ್ಲ ಟೂರಿಸ್ಟ್ ಅವ್ರನ್ನ UAE ಅಟ್ರ್ಯಾಕ್ಟ್ ಮಾಡ್ಕೋಬೇಕು, ತನ್ನತ್ತ ಸೆಳ್ಕೋಬೇಕು ಅನ್ನೋ ಉದ್ದೇಶನ ನಮಗೆ ಗೊತ್ತಿಲ್ಲ. ಅದು ಕಾರಣ ಏನೇ ಆಗಿರ್ಬೋದು. ಆದರೆ ಒಂದು ಮುಸ್ಲಿಮ್ಸ್ ರಾಷ್ಟ್ರದಲ್ಲಿ ನಮ್ಮ ಹಿಂದೂ ಮಂದಿರನ ಕಟ್ಟಿದಾರಲ್ಲ, ಅದು ಹೆಮ್ಮೆ ಪಡುವಂಥ ವಿಷಯ. ಅದರಲ್ಲೂ ಈ ದೇವಸ್ಥಾನದ ನಿರ್ಮಾಣಕ್ಕೆ ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಧರ್ಮದವರು ಎಲ್ಲ ಕೆಲಸ ಮಾಡಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಅನ್ನೋದನ್ನು ಮರೆತು ಎಲ್ಲರೂ ಕೆಲಸ ಮಾಡಿದ್ದಾರೆ. ಹಾಗೆ ನಮ್ಮ ಭಾರತದ ಎಷ್ಟೋ ಶಿಲ್ಪಿಗಳು ಇಲ್ಲಿಗೆ ಕಲಾಕೃತಿಗಳನ್ನ ಕೆತ್ತನೆ ಮಾಡಿ ಈ ದೇವಸ್ಥಾನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಮತ್ತೊಂದು ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಈ ದೇವಸ್ಥಾನನ ಕಟ್ಟಬೇಕಾದ್ರೆ ಒಂದು ಕಬ್ಬಣನೂ ಯೂಸ್ ಮಾಡದೆ ಬರೀ ಕಲ್ಲಲ್ಲೇ ಕಟ್ಟಿದ್ದಾರೆ. ನನಗೆ ಈ ದೇವಸ್ಥಾನದ ಬಗ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ಬಟ್ ನಾನು UAEಗೆ ಬಂದ ಸ್ವಲ್ಪ ದಿನಗಳಲ್ಲಿ ಈ ದೇವಸ್ಥಾನ ಓಪನ್ ಆಯಿತು. ಸೊ ಆವತ್ತಿಂದ ಇವತ್ತಿನ ತನಕ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆ ತುಂಬಾ ಇತ್ತು. ಹಾಗಾಗಿ ನಾನು ಕೆಲವೊಂದು ವಿಷಯಗಳನ್ನ ಪೇಪರಲ್ಲಿ, ನ್ಯೂಸಲ್ಲಿ, ಹಾಗೆ ಗೂಗಲಲ್ಲಿ ನೋಡಿ ತಿಳ್ಕೊಂಡಿದ್ದು. ನಾನು ತಿಳ್ಕೊಂಡಿರೋ ವಿಷಯಗಳನ್ನ ಇವತ್ತು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ಶಿವ, ಪಾರ್ವತಿ, ಸೀತಾರಾಮ, ರಾಧಾಕೃಷ್ಣ, ವೆಂಕಟೇಶ್ವರ, ಅಯ್ಯಪ್ಪ ಸ್ವಾಮಿ ಎಲ್ಲರನ್ನೂ ನೋಡಿಕೊಂಡು ಕೊನೆಗೂ ಆಚೆ ಬಂದೆ. ಫುಲ್ ಖುಷಿಯಾಯಿತು. ಯಾಕಂದರೆ ಇದು ನನ್ನ ತುಂಬ ದಿನದ ಆಸೆ ಆಗಿತ್ತು. ನನಗೆ ಇವತ್ತು ತುಂಬಾ ಖುಷಿ ಆಗ್ತಿದೆ. ತುಂಬ ವರ್ಷಗಳಿಂದ ಅಂದರೆ ಈ ಟೆಂಪಲ್ ಓಪನ್ ಆದಾಗಿಂದ ಇಲ್ಲಿಗೆ ಬರಬೇಕು, ಹೋಗಬೇಕು ಅನ್ನೋ ತುಂಬ ಆಸೆ ಇತ್ತು. ಬಟ್ ಸಾಧ್ಯ ಆಗೇ ಇರಲಿಲ್ಲ. ಫೈನಲಿ ಬಂದ್ಬಿಟ್ಟೆ. ಆದರೆ ನೈಟ್ ಬರಬೇಕು ಅಂತ ಅನ್ನಿಸ್ತಿತ್ತು. ಬೇಗನೆ ಎದ್ದು ದೇವಸ್ಥಾನ ಬಂದಿದ್ದ ಕಾರಣ ಎಲ್ರಿಗೂ ಹೊಟ್ಟೆ ಹಶ್ವಾಗಿತ್ತು. ಹಾಗೆ ಹೊರಗಡೆ ಏನಾದರೂ ಸಿಗುತ್ತಾ ತಿನ್ನೋಕ್ಕೆ ಅಂತ ಬರಬೇಕಾದ್ರೆ ಸೊ ರೆಸ್ಟೋರೆಂಟ್ ಒಳಗಡೆ ಹಾಗೆ ಸುಮ್ಮನೆ ಒಂದು ರೌಂಡ್ ಹಾಕಿದ್ವಿ. ಸಾರಿ, ವಿತೌಟ್ ಶುಗರ್ ಡಯಟ್ ಮಾಡ್ತಿದ್ದೀರಲ್ಲ ಸರ್? ಥ್ಯಾಂಕ್ ಯು ಸೋ ಮಚ್ ಸರ್. ಫೈನಲಿ ನೀವು ನನ್ನ ಟೆಂಪಲ್ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಏನು ಬೇಕು ಸರ್? ತಗೊಳ್ಳಿ ಸರ್. ಏನು ಬೇಕು ಸರ್? ಸಂಜೆ ಕೊಡ್ತೀನಿ. ಜೈ, ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆ ಹೇಳಿ? ಬರಲ್ಲ ನೆಕ್ಸ್ಟ್ ವೀಕ್ ಅಂತ ಪೋಸ್ಟ್ಪೋನ್ ಮಾಡಿದರೆ ಬೈದು ನಾನು ನಿಮಗೆ ನಿಮ್ಮ ಟೆಂಪಲ್ ಕರ್ಕೊಂಡ್ಬಂದಿದ್ದೀನಿ, ನೀವು ನನ್ನ ಟೆಂಪಲ್ ಕರ್ಕೊಂಡು ಗೊತ್ತಾಯ್ತು. ಏಯ್, ಹೊಡಿಯೋದಲ್ಲ, ನತ್ತಿ ಎತ್ತಿದ್ರೆ ನಂಗೆ ಗೊತ್ತಾಯ್ತು. ನಮ್ಮ ಟೆಂಪಲ್ ಸರ್. ಸಂಜೆ ಹೋಗೋಣ ಸರ್, ಪೂಜಾರಿಗೆ ಹೋಗೋಣ.
ಕುಜೇರದಲ್ಲಿದೆ ಟೆಂಪಲು. ಇಂಡಿಯಾ ಇಲ್ಲ ಇರೋದು ದುಬೈನಲ್ಲಿ ಚೆನ್ನಾಗಿದೆ ಟೆಂಪಲ್. ಇಲ್ಲೇ ಬೆಸ್ಟ್ ಇಂಡಿಯಾಗೆ ಹೋಗ್ಬಿಡೋಣ. ಇವರು ಹೋಗೋಣ ಅಂದ್ರೆ ಅಷ್ಟೇ, ಇವರು ಐಡಿಯಾ ಮಾತ್ರನೇ, ಬಟ್ ಪ್ರೊಡ್ಯೂಸು ಡೈರೆಕ್ಷನ್ ಎಲ್ಲ ನಾನು ಮಾಡ್ತಾ ಇದ್ದೀನಿ. ಎಲ್ಲಿಗೆ? ಅಬುದಾಬಿ ಟೆಂಪಲ್ಗೆ. ನಿಮಗೆ 1.5 ವರ್ಷ ಇದೆ. ನಿಮಗೆ ಸರ್ ಟೆಂಪಲ್ ಓಪನ್ ಆದಾಗ ಒಂದೆರಡು ಎಷ್ಟು ಸತಿ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಜಸ್ಟ್ ಮಿಸ್ ಸರ್. ನಾನು ಬೈಸ್ಕೊಂಡು ಓಡಿಸ್ಕೊಂಡು ಇಷ್ಟು ಮಾಡಿ ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಮಾಡಿಲ್ಲ ನಾನು, ಸುಳ್ಳು. ಅಣ್ಣ ಏನೋ ಮಾಡ್ತಿದ್ದಾರೆ. ಅಣ್ಣ ಶುಗರ್ಲೆಸ್. ಶುಗರ್ಲೆಸ್ ಶುಗರ್ಲೆಸ್. ಪುಟ್ಟಿ ಏನು ಸರ್ ಅದು? और गुड़ ऐड कर दिया। हाँ सर वो बन गया गुड़ वाला। हाँ समझ में आ गया. हमने सोच रहा था इसका कुछ नाम जैसे हम केसर ऐड कर देते हैं, केसरी पेड़, केसर पेड़ा. मथुरा स्टाइल बना दिया तो हाँ. मथुरा पेड़. हाँ. मतलब पेड़ा तो वही है बैक में, हाँ, हाँ. उसका स्ट्रीम चेंज करते जाएंगे तो उसका नाम एडिशन कर देते हैं. गुड़ वाला ना? एक मैडम का नाम होता है सुनी, तो उसका नाम डिस्ट्रिक्ट कास्ट रहेगा, जैसे गौड़ा हो गया या कुछ. सब कुछ बोल दिया आपने, वही है उसका नाम. उनका देखा मैडम तो वही रहेगी, सरनेम चेंज होगा. ತೋರಿಸಿ ಸರ್ ಅತ್ತೆ. ವಿತೌಟ್ ಸ್ಯಾಲ್ರಿ ಸರ್, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸ್ಯಾಲ್ರಿ ಕೊಡ್ತಿದ್ರೆ ಒಳ್ಳೆ ಕ್ಯಾಮ್ರಾಮನ್ ಇಟ್ಕೊತಿದೆ, ಸ್ಯಾಲ್ರಿ ಕೊಡ್ತಾ ಇಲ್ಲ. ಇದು ಓಪನ್ ಮಾಡೋದಕ್ಕೆ ಒಂದು ಕೋರ್ಸ್ ಮಾಡ್ಕೊಂಡು ಬರಬೇಕು ಅನ್ಸುತ್ತೆ ಇವಾಗ. ಸ್ವಲ್ಪ ಜೋರಾಗಿ ಮಾತಾಡಿ. ಇದು ಓಪನ್ ಮಾಡೋಕೆ ಒಂದು ಕೋರ್ಸ್ ಮಾಡ್ಬೇಕು ಸರ್ ಇದನ್ನ. ನಾನು ಇಲ್ಲಿದ್ದೀನಿ ಸರ್, ಎಷ್ಟು ಥರ ಇದು ಏರ್ ಪ್ಯಾಕ್ ಮಾಡೋದು. ಹಾಂ, ಏರ್ ಟೈಟ್ ಪ್ಯಾಕ್ ಇದು. ಹಾಂ ತಿನ್ನಿ ಹೇಳಿ. ಅಪ್ಲಮ್ ಏನು ಬಿಸ್ಕೆಟ್ ಸರ್ ಮೋಸ ಸರ್. ಹಾಂ ನಮ್ಮೂರುಗಳಲ್ಲಿ ದೇವಸ್ಥಾನ ಅಕ್ಕಪಕ್ಕ ರೆಸ್ಟೋರೆಂಟ್ಗಳೆಲ್ಲ ಹೇಗಿರುತ್ತೆ ಆ್ಯಂಡ್ ಎಷ್ಟು ನೀಟಾಗಿರುತ್ತೆ ಅಂತ ನಿಮಗೆ ಚೆನ್ನಾಗೇ ಗೊತ್ತು ಗಾಯ್ಸ್. ಆದರೆ ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಆ್ಯಂಡ್ ಪ್ರಶಾಂತವಾಗಿದೆ. ಹೊಟ್ಟೆ ಹಶ್ವಾಗ್ತಿದೆ, ಏನಾದರೂ ತಿನ್ನೋಣ ಅಂತ ರೆಸ್ಟೋರೆಂಟ್ ಒಳಗಡೆ ಬಂದು ನಾವು ಏನೂ ತಿಂದಿಲ್ಲ, ಸುಮ್ಮನೆ ಹಾಗೆ ನೋಡಿಕೊಂಡು ಸ್ನ್ಯಾಕ್ಸ್ ತಿಂದ್ಕೊಂಡು ಸೀದಾ ಆಚೆ ಬಂದ್ವಿ.
ಬೆಳಗ್ಗೆ ಯಾರೂ ಕೂಡ ಒಂದು ಕಾಫಿನೂ ಕುಡಿದ್ದೆ ಬೇಗನೆ ಟೆಂಪಲ್ಗೆ ಬಂದಿದ್ವಿ. ಸೊ ಎಲ್ರಿಗೂ ಹೊಟ್ಟೆ ಹಶ್ವಾಗಿತ್ತು. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಿದ್ದಾಗೆ ನಮ್ಮ ಕಣ್ಣ ಕಾಣಿಸಿದ್ದು ಪ್ರಸಾದದ ಕೌಂಟರ್. ಬಿದ್ದಿರೋನ್ಗೆ ಬಿಸಿನೀರು ಕೊಟ್ಟರೆ ಎದ್ದು ಬಂದು ಎದೆಗೊದೀತೀನಂತೆ. ಹಾಗಾಯಿತು ನಮ್ಮ ಪರಿಸ್ಥಿತಿ. ಸಿಕ್ಕಿದ ಪ್ರಸಾದನ ಕಣ್ಗೆ ಹೊತ್ಕೊಂಡು ತಿನ್ನೋದು ಬಿಟ್ಬಿಟ್ಟು ನೀವೇ ನೋಡಿ ನಾವು ಏನೆಲ್ಲ ತಿಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ. ನಮ್ಮೂರಲ್ಲಿ ಹಾಕ್ಲಾ ಬೇಡ 2 ಸ್ಪೂನ್ ಬಂದಿದೆ. ತಿನ್ಬಿಟ್ಟು ಹೇಳು ಬೇಗ. ಇದು ರೆಸ್ಟೋರೆಂಟ್ ಊಟನ ರಿವ್ಯೂ ಕೊಡ್ತೀವಿ ದೇವಸ್ಥಾನ. ಸೊ ಫೈನಲಿ ನಾನು ಅನ್ಕೊಂಡಾಗೆ 2 ವರ್ಷ ಆದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಅಬುದಾಬಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ವಾಪಸ್ ಪ್ರಸಾದನ ತಿನ್ಕೊಂಡು ವಾಪಸ್ ಮನೆಗೆ ಹೋಗ್ತಿದ್ವಿ. ಮನೆಗೆ ಹೋಗ್ತೀವ ದುಬೈಗೆ ಹೋಗ್ತೀವ? ಮನೆಗೆ, ಅವ್ರ ಮನೆಗೆ. ಹಾಂ, ಫ್ರೆಂಡ್ ಮನೆಗೆ ಹೋಗ್ತೀವಿ. ಹೊಟ್ಟೆ ಕವ ಅಂತಿದೆ. ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಪ್ಲ್ಯಾನ್ ಏನಾದರೂ ಇದ್ದರೆ ಅಪ್ಡೇಟ್ ಮಾಡ್ತೀನಿ ಗಾಯ್ಸ್. ವಿಶ್ವಾಸ, ನೀವು ಫಸ್ಟ್ ಟೆಂಪಲ್ಗೆ ಬಂದಿದ್ರಲ್ವ ಇಲ್ಲಿಗೆ? ಎಷ್ಟು ದಿನ ಆಗಿದೆ ನೀವು ಬಂದು? 1 ಇಯರ್ ಮೇಲಾಯಿತು. ಅವಾಗಿನ ಎಕ್ಸ್ಪೀರಿಯನ್ಸ್ ಮತ್ತು ಇವಾಗಿನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಸರ್? ಅವಾಗ ವಿತೌಟ್ ಟೆನ್ಷನ್ ನಾವು ಆರಾಮಾಗಿ ಬಂದೆ. ಇವಾಗ ಬಂದಿರೋ ಪಾರ್ಟಿಗಳೇ ಟೆನ್ಷನ್ ಕೊಡೋಂಥ ಪಾರ್ಟಿಗಳು. ಸೊ ಒಂದು ಸ್ವಲ್ಪ BPನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಬರಬೇಕಾಯ್ತು ಅಷ್ಟೇ. ಅದೇನೋ ಹೇಳ್ತಾರಲ್ಲ, ಕೊಟ್ಬಿಟ್ಟು ಒಡ್ಸ್ಕೊಳ್ಳೋದು ಅಂತ ಇದೆ. ಇಲ್ಲ, ಚೆನ್ನಾಗಿತ್ತು. ಲಾಸ್ಟ್ ಟೈಮು ಒಂದು ಸ್ವಲ್ಪ ಕನ್ವೀನಿಯೆಂಟ್ ಆಗಿತ್ತು. ಈ ಸತಿ ತುಂಬ ಎಂಟ್ರಿ ತುಂಬ ವರ್ಸ್ಟ್ ಆಗಿತ್ತು. ಸ್ಟಾಫ್ಗಳೆಲ್ಲ ತುಂಬ ರೂಡ್ ಆಗಿತ್ತು. ಏನು ಮಾಡೋದು, ಎಲ್ಲ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಇಲ್ಲಿ. ನಮ್ಮೂರವರಾಗಿದ್ರೆ ಕಂಪ್ಲೇಂಟ್ ಕೊಡೋದಿರಲಿ, ನಾವು ಅಲ್ಲೇ ನಾವೇ ಮಾತಾಡ್ತಾ ಇದ್ವಿ, ನಾವೇ ಕೇಳ್ತಾ ಇದ್ವಿ. ಪ್ರಾಬ್ಲಮ್ಮು ಅಂತ ಕೂರಿಸ್ಕೊಂಡು ಮಾತಾಡ್ಬೋದಿತ್ತು. ಬಟ್ ಇಲ್ಲಿ ಅವ್ರು ಮಾತಾಡೋ ಸ್ಥಿತಿಲಿಲ್ಲ, ನಾವು ಮಾತಾಡ್ಸೋ ಸ್ಥಿತಿಲಿಲ್ಲ. ಸೊ ಹಾಗಾಗಿ ಅದೊಂದು ಬಿಗ್ ಡಿಸಪಾಯಿಂಟ್ಮೆಂಟು. ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಪೀಸ್ನ ಹಾಳು ಮಾಡಿಬಿಟ್ರೆ ಎಂಟ್ರಿ ಮಾಡ್ತಿದ್ದಂಗೆ. ಅದಾದಮೇಲೆ ಓಕೆ, ಸ್ವಲ್ಪ ಅಡ್ಜಸ್ಟ್ ಆಯಿತು. ಒಂದು ಸ್ವಲ್ಪ ಟೈಮ್ ಆಯಿತು. ಅಡ್ಜಸ್ಟ್ಮೆಂಟ್ ಜೀವನ ಅಲ್ಲ ಸರ್. ವಿಶ್ವಾಸ್ ಭಾನುವಲಿ ಅವರೇ ನಮ್ಮನ್ನ ಸೇಫಾಗಿ ಅಬುದಾಬಿ ಕರ್ಕೊಂಡು ನಮ್ಮ ದೇವಸ್ಥಾನಕ್ಕೆ ನೀವು ಕರ್ಕೊಂಡು ಹೋಗ್ಬೇಕಲ್ಲ ಈಗ ನಿಮ್ಮ ದೇವಸ್ಥಾನಕ್ಕ? ನೋಡೋಣ ಸರ್, ಬನ್ನಿ ಫುಜಾರಾಗ ಹೋಗ್ಬಿಡೋಣ. ಬೇಡ, ನಮ್ಗೆ ದುಬೈಲೇ ಕರ್ಕೊಂಡು ಸರ್ ಈ ಕಡೆಯಿಂದ ನೀವು ಬನ್ನಿ, ಆ ಕಡೆಯಿಂದ ನಾವು ಬರ್ತೀವಿ ನಿಮ್ಮನ್ನ ಡ್ರಾಪ್ ಮಾಡಕ್ಕೆ. ನಾಳೆ ಬದುತ್ತಾನೆ ನಿಮಗೆ. ನೀವು ಮಾತಾಡ್ತಿದ್ದೀರಾ ಮೇಡಮ್? ಇದು ನಾನೇ. ಈ ಕಡೆಯಿಂದ ಹೋಗೋಣ, ಆ ಕಡೆಯಿಂದ ಮತ್ತೆ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ. ಅಬುದಾಬಿಯಿಂದ ನೆಕ್ಸ್ಟ್ ನಾವು ಫ್ರೆಂಡ್ ಮನೆಗೆ ದುಬೈಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರ ಜೊತೆ ಹರಟೆ ಹೊಡೆದು ನೆಕ್ಸ್ಟ್ ನಾವು ಫುಜೇರಾ ಕಡೆ ಹೊರಟ್ವಿ. ನಾನಂತೂ ಇವತ್ತಿನ ಜರ್ನಿನ ತುಂಬಾ ಎಂಜಾಯ್ ಮಾಡಿದೆ. ಐ ಹೋಪ್ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಸೊ ಫೈನಲಿ ನಾನು ಆಸೆ ಪಟ್ಟ ಹಾಗೆ ಟೆಂಪಲ್ಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಸೀದಾ ಬೇರೆ ಏನೂ ಪ್ಲ್ಯಾನ್ ಮಾಡಲಿಲ್ಲ. ಫ್ರೆಂಡ್ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಸೀದಾ ನಾನು ವಾಪಸ್ ನನ್ನ ರೂಮ್ ಕಡೆ ಬಂದಿದ್ದಾಯಿತು. ಅಣ್ಣ ನನ್ನನ್ನು ಡ್ರಾಪ್ ಮಾಡಿ ಅವ್ರು ಹಾಗೆ ಹೊರಟರು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಸಿಗುವ.